ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 49, 49ನೇ ಅಧ್ಯಾಯ. ಯೆರೆಮೀಯನು ಎಂಬ ಹೆಸರಿನ ಅರ್ಥ ಏನಂತ ಹೇಳಿದರೆ, ಯೆಹೋವನು ನೆನಪು ಮಾಡಿಕೊಳ್ಳುತ್ತಿದ್ದಾನೆ ಎಂಬುದಾಗಿ. ಇನ್ನು ಆ ಪದದ ಅರ್ಥ ಯೆರೆಮೀಯನು ಅಂತೇಳಿದರೆ ಯೆಹೋವನು ಮೇಲಕ್ಕೆತ್ತುವನು, ಯೆಹೋವನು ದುರವಸ್ಥೆಯನ್ನು ತಪ್ಪಿಸುವನು. ಯೆಹೋವನು ಅಂತೇಳಿದರೆ ಎಂಥವನಾಗಿರುವನು ಅಂಥವನಾಗಿರುವನು, ಎಂಥವನಾಗಿರುವೆನು ಅಂಥವನಾಗಿರುವೆನು ಎಂಬುದಾಗಿ ಇರುವಾತನೇ ಆಗಿರುವಾತನು ನಮ್ಮನ್ನು ಎಬ್ಬಿಸುವಾತನಾಗಿದ್ದಾನೆ, ನಮ್ಮನ್ನು ಸ್ಥಿರಪಡಿಸುವಾತನಾಗಿದ್ದಾನೆ, ನಮ್ಮನ್ನು ಹಿಡಿಯುವಾತನಾಗಿದ್ದಾನೆ, ನಮ್ಮನ್ನು ಬಡ್ತಿ ಮಾಡುವಾತನಾಗಿದ್ದಾನೆ, ನಮಗೆ ಒದಗಿಸುವಾತನಾಗಿದ್ದಾನೆ, ನಮ್ಮನ್ನು ಮೇಲಕ್ಕೆತ್ತುವನು ಅಥವಾ ಉನ್ನತಪಡಿಸುವಾತನಾಗಿದ್ದಾನೆ ಎಂಬುದು ಯೆರೆಮೀಯನ ಹೆಸರಿನ ಅರ್ಥ. ನಾನು ಇದುವರೆಗೆ ಅಂದುಕೊಂಡೆ ಈ ಯೆರೆಮೀಯ ಅಂತ ಹೇಳಿದರೆ ಇಸ್ರಾಯೇಲರಿಗೆ ಯೆರೆಮೀಯನು, ಆದರೆ ಇಸ್ರಾಯೇಲರಿಗೆ ಯೆಹೋವನು ಸ್ಥಾಪಿಸುವಾತನು, ಸ್ಥಿರಪಡಿಸುವಾತನು, ಉನ್ನತಪಡಿಸುವಾತನು, ಮೇಲಕ್ಕೆತ್ತುವಾತನು, ಎಬ್ಬಿಸುವಾತನು ಎಂಬುದಾಗಿ ನಾನು ಇಸ್ರಾಯೇಲರ ಅಥವಾ ಯೆಹೂದ್ಯರ ಬಗ್ಗೆ ಮಾತ್ರ ತಿಳ್ಕೊಂಡೆ. ಆದರೆ ಈಗ 12 ಅನ್ಯ ದೇಶದವರು ಅಥವಾ ಯೆಹೂದ್ಯರಲ್ಲದ ದೇಶಗಳವರ ವಿಷಯವಾಗಿ ನೋಡುವಾಗ, ಉದಾಹರಣೆಗೆ ಮೋವಾಬಿನ ವಿಷಯದಲ್ಲಿ ನಾವು ನೋಡುವಾಗ 48ನೇ ಅಧ್ಯಾಯದಲ್ಲಿ ದೇವರು ಮೋವಾಬ್ಗಾಗಿ ಪ್ರಲಾಪಿಸುವಂಥದ್ದನ್ನು ಪ್ರವಾದಿ ಮುಖಾಂತರವಾಗಿ ದುಃಖ ಗೋಳಾಟವನ್ನು ದೇವರು ವ್ಯಕ್ತಪಡಿಸುವಂಥದ್ದನ್ನು ನೋಡ್ತೇವೆ. ಅಷ್ಟೇ ಅಲ್ಲದೆ ದೇವರು ಯೆಹೋವನನ್ನು ತಾನೆ ನಾನು ಮೋವಾಬಿನ ದುರವಸ್ಥೆಯನ್ನು ತಪ್ಪಿಸ್ತೇನೆ ಎಂಬುದಾಗಿ. ಹಾಗಾದರೆ ಯೆರೆಮೀಯನ ಅಂತ ಹೇಳಿದರೆ ಯೆಹೋವನು ಸ್ಥಾಪಿಸುವನು, ದುರಸ್ತಿ ಅಥವಾ ದುರವಸ್ಥೆಯನ್ನು ತಪ್ಪಿಸುವಾತನು. ಯಾರಿಗೆ? ಯೆಹೂದ್ಯರಿಗೂ ಮಾತ್ರ ಅಲ್ಲ, ಇಸ್ರಾಯೇಲರಿಗೂ ಮಾತ್ರವಲ್ಲ, ಮೋವಾಬ್ಯರಿಗೂ, ಇನ್ನಿತರ ಅನ್ಯ ದೇಶ ಯೆಹೂದ್ಯರಲ್ಲದವರಿಗೂ ಕೂಡ. ಹಾಗಾದರೆ ನಿಶ್ಚಯವಾಗಿ ನಮಗೆ ನಿರೀಕ್ಷೆ ಉಂಟು. ವಾವ್! ಯೆರೆಮೀಯನ ಗ್ರಂಥ ನೋಡುವಾಗ ಅದು ನಿರೀಕ್ಷೆಯ ಗ್ರಂಥವಾಗಿದೆ. ಯೆರೆಮೀಯನ ಗ್ರಂಥ ನೋಡುವಾಗ ಅದು ಪುನಃಸ್ಥಾಪಿಸುವ ಗ್ರಂಥವಾಗಿದೆ. ಸರಿ, ಈಗ 49ನೇ ಅಧ್ಯಾಯವನ್ನು ನಾವು ಯೆರೆಮೀಯನ ಗ್ರಂಥದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಲ್ಲಿ ಅಮ್ಮೋನಿನ ವಿಷಯವಾದ ನ್ಯಾಯ ತೀರ್ಪು ಅಥವಾ ದೈವೋಕ್ತಿ ಅಥವಾ ಪ್ರವಾದನೆ ಅಥವಾ ಸಂದೇಶ ಅಂತ ಹೇಳ್ಬೋದು. ದೇವರು ಇಸ್ರಾಯೇಲನ್ನೇ ಬಿಡದೆ ತೀರ್ಪು ಮಾಡಿರುವಾಗ ಅನ್ಯರನ್ನು ಕೂಡ ಅಥವಾ ಯೆಹೂದ್ಯರಲ್ಲದವರನ್ನು ಕೂಡ ಆತನು ತೀರ್ಪು ಮಾಡುವಾತನಾಗಿದ್ದಾನೆ. ಯಾಕಂತ ಹೇಳಿದರೆ ದೇವರು ನ್ಯಾಯಾಧಿಪತಿ, ಆತನಲ್ಲಿ ಪಕ್ಷಪಾತ ಇಲ್ಲ. ರೈಟ್. ಮೊದಲನೇ ವಚನ, ಯೆರೆಮೀಯ
49 ಮೊದಲನೇ ವಚನ, ಯೆಹೋವನಿಂತೆನ್ನುತ್ತಾನೆ, ಇಸ್ರಾಯೇಲಿಗೆ ಮಕ್ಕಳಿಲ್ಲವೋ, ಬಾಧ್ಯನಿಲ್ಲವೋ, ಮಲ್ಕಾಮ್ ದೇವತೆಯ ಗಾದಿನ ಸೀಮೆಯನ್ನು ಸ್ವಾಧೀನ ಮಾಡಿಕೊಂಡಿರುವುದೇಕೆ? ಅಂದರೆ ಅರ್ಥ, ಈ ಮೋವಾಬ್ಯರು ಏನು ಮಾಡಿಬಿಟ್ಟಿದ್ರು, ಇಸ್ರಾಯೇಲ್ನ ಆ ನೆಲವನ್ನು, ಜಮೀನನ್ನು ದೊಡ್ಡ ರೀತಿಯಲ್ಲಿ ಅದನ್ನು ಸ್ವಾಧೀನ ಮಾಡ್ಕೊಂಡ್ಬಿಟ್ಟಿದ್ರು. ಆದ ಕಾರಣ ಈಗ ದೇವರು ಇಸ್ರಾಯೇಲ್ರ ಪರವಾಗಿ ಕೇಳುವಂಥದ್ದೇನೆಂದರೆ, ಇಸ್ರಾಯೇಲ್ರಿಗೆ ಮಕ್ಕಳಿಲ್ವಾ, ಬಾಧ್ಯನಿಲ್ವಾ, ನೀವು ಆ ಸ್ಥಳವನ್ನು ನಿಮಗೋಸ್ಕರವಾಗಿ ಸ್ವಾಧೀನ ಮಾಡಿಕೊಂಡಿರುವುದೇಕೆ? ಮಲ್ಕಾಮನ ಪ್ರಜೆಗಳು ಗಾದಿನ ಪಟ್ಟಣದಲ್ಲಿ ಏಕೆ ವಾಸಿಸುತ್ತಾರೆ? ಯಾಕೆ ನೀವು ವಾಸ ಮಾಡ್ತಾ ಇದ್ದೀರಿ? ನೋಡ್ರಿ, ದೇವರು ಎಷ್ಟು ಚೆನ್ನಾಗಿ ಒಳ್ಳೆ ಪ್ರಶ್ನೆ ಕೇಳುವಾತನಾಗಿದ್ದಾನೆ. ಆದ ಕಾರಣ 2ನೇ ವಚನ, ಆದುದರಿಂದ ಈಗ ಶತ್ರುಗಳು ನನ್ನ ಅಪ್ಪಣೆಯ ಪ್ರಕಾರ ರಬ್ಬಾ ಎಂಬ ಅಮ್ಮೋನ್ಯರ ಪಟ್ಟಣದ ಮೇಲೆ ಬಿದ್ದು ಯುದ್ಧ ಘೋಷಣೆ ಮಾಡುವ ದಿನಗಳು ಬರುತ್ತದೆ. ಯಾಕಂದರೆ ಇವರು ಮಾಡಿದ್ದ ತಪ್ಪು ಏನಂತ ಹೇಳಿದರೆ, ದೇವರು ಕೊಟ್ಟಂಥ ದೇಶವನ್ನು ಈ ಅಮ್ಮೋನಿನವರು ಅಥವಾ ಅಮ್ಮೋನ್ಯರು ದೇವರು ಇಸ್ರಾಯೇಲರಿಗೆ ಕೊಟ್ಟದ್ದನ್ನು ಅಥವಾ ಯೆಹೂದಕ್ಕೆ ಕೊಟ್ಟದ್ದನ್ನು ಇವರು ತಗೊಂಡ್ಬಿಟ್ಟಿದ್ರು. ಆದ ಕಾರಣ ದೇವರು ಆ ಪ್ರಶ್ನೆ ಹಾಕಿಬಿಟ್ಟು, ಶತ್ರುಗಳು ಆತನ ಅಪ್ಪಣೆಗೆ ಪ್ರಕಾರವಾಗಿ ಬಂದು ಅವರ ಮೇಲೆ ಯುದ್ಧ ಮಾಡ್ತಾರೆ ಎಂಬಂಥ ವರ್ತಮಾನವನ್ನು ದೇವರು ಹೇಳ್ತಿದ್ದಾರೆ. ಆದ ಕಾರಣ 4ನೇ ವಚನದಲ್ಲಿ ನೋಡುವಾಗ ಅಥವಾ 3ನೇ ವಚನದಲ್ಲಿ ನೋಡುವಾಗ, ಮಲ್ಕಾಮ್ ದೇವತೆಯೂ ಅದರ ಯಾಜಕರು ಪ್ರಧಾನರು ಒಟ್ಟಾಗಿ ಸೆರೆಗೆ ಹೋಗುವರು. ಆಶ್ಚರ್ಯ. ನನ್ನ ಮೇಲೆ ಯಾರು ತಾನೇ ಬಿದ್ದಾರೆ ಎಂದು ಸ್ವಂತ ಆಸ್ತಿಪಾಸ್ತಿಯಲ್ಲಿ ಭರವಸವಿಟ್ಟಿರುವ ಭ್ರಷ್ಟ ದೇಶವೇ. ಇನ್ನೊಂದು ಭಾಷಾಂತರದಲ್ಲಿ ಭ್ರಷ್ಟಳಾದ ಮಗಳೇ ಎಂಬುದಾಗಿ ದೇವರು ಅಮ್ಮೋನಿನ ವಿಷಯವಾಗಿ ಹೇಳುವಾತನಾಗಿದ್ದಾನೆ. ಹಾಗಾದರೆ ಸ್ವಂತ ಆಸ್ತಿಪಾಸ್ತಿಯಲ್ಲಿ ಭರವಸೆ ಇಡೋದು ಕೂಡ ದೇವರಿಗೆ ಇಷ್ಟ ಇಲ್ಲ. ಆಸ್ತಿ ಕೊಟ್ಟಿದ್ದು ಯಾರು? ದೇವರೇ. ಆಸ್ತಿಪಾಸ್ತಿಯನ್ನು ಕೊಟ್ಟಿದ್ದು ದೇವರೇ. ಆದರೆ ಕೊಟ್ಟಾತನ ಮೇಲೆ ಭರವಸೆ ಇಡೋಕ್ಕಿಂತಲೂ ಕೊಟ್ಟಾತನು ಕೊಟ್ಟಿದ್ದರಲ್ಲಿ ಭರವಸೆ ಇಡುವಂಥದ್ದು ಆತನಿಗೆ ಇಷ್ಟವಿಲ್ಲ. ಅದರ ನಿಮಿತ್ತವಾಗಿ ಇವರನ್ನು ಭ್ರಷ್ಟರೆಂದು ದೇವರು ಕರೀತಾನ್ರಿ. ಮತ್ತು ಅವರು ನನ್ನ ತಗ್ಗುಗಳಲ್ಲಿ ತುಂಬ ನೀರು ಹರಿಯುತ್ತದೆ ಎಂದು ಏಕೆ ಕೊಚ್ಚಿಕೊಳ್ಳುತ್ತಿ? 5ನೇ ವಚನ, ಇಸ್ರಾಯೇಲ್ರ ಆ ಒಂದು ನದಿ, ಆ ಒಂದು ನೀರು, ಅದನ್ನು ಇವರು ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ. ವಶಪಡಿಸ್ಕೊಂಡ್ಬಿಟ್ಟು ನಮಗೆ ಒಳ್ಳೆ ನೀರು ಬರ್ತಾ ಇದೆ ಅಂತ ಹೇಳ್ತಾ ಇದ್ರಂತೆ. ಆದ ಕಾರಣ ಆ ರೀತಿಯಾಗಿ ಕೊಚ್ಚಿಕೊಳ್ಳೋದು, ಅಲ್ಲಿ ಕೂಡ ದೇವರ ಆಶೀರ್ವಾದ ಅವ್ರಿಗೆ ಕೊಟ್ಟಿದ್ದನ್ನು ಇವರು ತಗೊಂಡ್ಬಿಟ್ಟಿದ್ದಾರೆ. ಇಸ್ರಾಯೇಲ್ರು ಕೊಟ್ಟಿದ್ದನ್ನು ಈ ಅಮ್ಮೋನಿಯರು ತಗೊಂಡ್ಬಿಟ್ಟು ಕೊಚ್ಚಿಕೊಳ್ತಾ ಇದ್ದಾರೆ. ಆದ ಕಾರಣ ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ ಅಂತೇಳ್ಬಿಟ್ಟು ಭಯಾಸ್ಪದವಾಗುವಂತೆ, ಅಂದರೆ ನೆರೆಯವರೆಲ್ಲರೂ ನಿನಗೆ ಭಯಾಸ್ಪದವಾಗುವಂತೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅಮ್ಮೋನಿನ ವಿಷಯವಾಗಿ ಒಂದು ಮಾತು ಹೇಳಿಬಿಟ್ಟು 6ನೇ ವಚನದಲ್ಲಿ ಎಂಥ ಒಳ್ಳೆಯ ಮಾತು ದೇವರು ಈ ಅಮ್ಮೋನಿನವರಿಗೆ ಅಥವಾ ಅಮ್ಮೋನ್ಯರಿಗೆ ಹೇಳುವಂಥದ್ದನ್ನು ಕೇಳಿಸ್ಕೊಳ್ರಿ. 49ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 6ನೇ ವಚನ, ಆದರೂ, ಯಾರು ಹೇಳೋದು? ದೇವರು. ಕೇಳಿಸ್ಕೊಳ್ಳೋಣ ಏನು ಹೇಳ್ತಿದ್ದಾನಂತ. ಆದರೂ ಕಾಲಾಂತರದಲ್ಲಿ ಅಮ್ಮೋನ್ಯರ ದುರವಸ್ಥೆಯನ್ನು ತಪ್ಪಿಸುವೆನು. ಇದು ಯೆಹೋವನ ನುಡಿ. ಅವರಿಗೂ ದೇವರ ಕೃಪೆ ನೋಡ್ರಿ. ಕೃಪೆ ಅಂತ ಹೇಳಿದರೆ ಅರ್ಹತೆ ಇಲ್ಲದೆ ಬಂದಂಥ ದೇವರ ಕೊಡುಗೆ. ಅವರು ಯೋಗ್ಯರಲ್ಲ, ಅವರು ಅಬ್ರಹಾಮನ ಆಶೀರ್ವಾದಕ್ಕೆ ಬಾಧ್ಯರೂ ಅಲ್ಲ. ಆದರೂ ದೇವರು ನೋಡ್ರಿ ಎಷ್ಟು ದೊಡ್ಡ ಮನಸ್ಸು ಮಾಡಿ
ಕಾಲಾಂತರದಲ್ಲಿ ಅಮ್ಮೋನ್ಯರ ದುರವಸ್ಥೆಯನ್ನು ತಪ್ಪಿಸುವೆನು ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. ಅನಂತರ ಏದೋಮಿನ ವಿಷಯವಾದಂಥ ದೈವೋಕ್ತಿಯನ್ನು, ಏದೋಮಿನ ವಿಷಯವಾಗಿ ದೈವೋಕ್ತಿ 7ನೇ ವಚನದಿಂದ ಇದೆ, ಮತ್ತು 23ನೇ ವಚನದ ದಮಸ್ಕದ ಬಗ್ಗೆ ಇದೆ, ಮತ್ತು 28ನೇ ವಚನದಿಂದ ಕೇದಾರಿನ ವಿಷಯವಾಗಿದೆ, ಮತ್ತು 34ನೇ ವಚನದಿಂದ ಏಲಾಮಿನ ವಿಷಯವಾಗಿ ದೈವೋಕ್ತಿ. ಈ ರೀತಿಯಾಗಿ ಬೇರೆ ಬೇರೆ ದೇಶಗಳ ಬಗ್ಗೆ ದೇವರ ಒಂದು ಸಂದೇಶ, ಪ್ರವಾದನೆಯನ್ನು ನಾವು ನೋಡ್ತೇವೆ ರೀ. ಏದೋಮಿನವರನ್ನು ಕುರಿತದ್ದು ಸೇನಾಧೀಶ್ವರನಾದ ಯೆಹೋವನೆಂತೆನ್ನುತ್ತಾನೆ. 7ನೇ ವಚನ, ತೇಮಾನ್ ಸೀಮೆಗಿದ್ದ ಬುದ್ಧಿಯು ಇನ್ನಿಲ್ಲವೋ? ಈ ತೇಮಾನ್ಯರು ಭಾಳ ಬುದ್ಧಿವಂತರಾಗಿದ್ದರು. ಯಾಕಂತ ಹೇಳಿದರೆ ಏದೋಮ್ ಅಂತೇಳಿದ್ರೆ ಏಸಾವಿನ ಹೆಸರು. ಅಂದರೆ ಕೆಂಪು ಕೂದಲಿದ್ದಂಥ ಎಂಬ ವ್ಯಕ್ತಿ ಈ ಏಸಾವ ಅಥವಾ ಏದೋಮ್ಯರು. ಆವಾಗಲೇ ಒಂದು ರೀತಿಯ ಡೈ ಇದ್ದಂಗೆ ಕಲರ್ ಚೇಂಜ್ ಮಾಡ್ಕೊಳ್ತಾರಲ್ಲ, ಆ ರೀತಿಯಾಗಿ ಡೈ ಕೆಂಪು, ಅದರಲ್ಲಿ ಕೆಂಪು ಕೂದಲಿರುವಂಥ ಒಂದು ವ್ಯಕ್ತಿ, ನ್ಯಾಚುರಲ್ ಆಗಿ ಸ್ವಾಭಾವಿಕವಾದಂಥ ಆ ಕೆಂಪು ಕೂದಲಿರುವಂಥ ವ್ಯಕ್ತಿ ಏಸಾವನು ಅಥವಾ ಏದೋಮ್ಯರು. ಮತ್ತು ಅವರು ಭಾಳ ಬುದ್ಧಿವಂತರಾಗಿದ್ದರು. ಓಬದ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಕೂಡ ಅವರ ಬುದ್ಧಿಯ ಬಗ್ಗೆ ಇದೆ. ಯೋಬನ ಹತ್ರ ಬಂದಂಥ 3+1 4 ಸ್ನೇಹಿತರಲ್ಲಿ ಮೊದಲು 3 ಬರ್ತಾರೆ. ಅದರಲ್ಲಿ ಒಬ್ಬನು ಯಾರಂತ ಹೇಳಿದ್ರೆ ತೇಮಾನ್ಯನಾದ ಎಲಿಫಾಜ್ ಅಂತ ಹೇಳಿದರೆ ದೇವರ ಬಂಗಾರ ಅಥವಾ ದೇವರ ಶುದ್ಧತ್ವ ಅಂತ ಕೂಡ ಇನ್ನೊಂದು ಅರ್ಥ. ಅಂಥ ಹೆಸರಿರುವಂಥ ವ್ಯಕ್ತಿ ಭಾಳ ಬುದ್ಧಿವಂತನಾಗಿದ್ದ. ಅವನೇ ಫಸ್ಟ್ ಮಾತಾಡ್ತಾನೆ ಯೋಬನ ಹತ್ರ ಅಂತ ಹೇಳ್ಬಿಟ್ಟು. ಮತ್ತು ವಿವೇಕಿಗಳ ಆಲೋಚನಾ ಶಕ್ತಿಯು ಅಳೀತೋ, ಅವರ ಜ್ಞಾನ ಮಾಯವಾಯಿತು. ಯಾಕಂತ ಹೇಳಿದ್ರೆ ಏದೋಮ್ಯರವರು ಬುದ್ಧಿ, ವಿವೇಕ, ಜ್ಞಾನ ಇವುಗಳಿಗೆ ಬಹಳ ಪ್ರಸಿದ್ಧರಾಗಿದೆ. ಎಲ್ಲೋಯ್ತು ನಿಮ್ಮ ಬುದ್ಧಿ ಎಂಬುದಾಗಿ ದೇವರು ಹೇಳ್ತಾನೆ. ಆಶ್ಚರ್ಯ ಏನಂತ ಹೇಳಿದ್ರೆ ದೇವರು ಈ ಏದೋಮ್ಯನವರನ್ನು ಕೂಡ ಕಾಪಾಡ್ತಾ ಇದ್ದನು. ದೈವಿಕವಾಗಿ ಕಾಪಾಡಲ್ಪಟ್ಟಂಥ ವ್ಯಕ್ತಿಗಳು ಈ ಏದೋಮ್ಯನವರು. ಒಂದು ವಾಕ್ಯ ನಾವು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು. ಅದರಲ್ಲಿ 4ನೇ ವಚನ ಏನಂತಿದೆ ಅಂದರೆ, ನಿಮ್ಮ ಬಂಧುಗಳಾದ ಏಸಾವಿನ ವಂಶಸ್ಥರು. ವಾವ್! ನಿಮ್ಮ ವೈರಿಗಳಾದ ಏದೋಮ್ಯನವರು ಅಂತ ಹೇಳಿಲ್ಲ ದೇವರು. ನಿಮ್ಮ ಸಹೋದರರಾದ ಅಥವಾ ಬಂಧುಗಳಾದ ಏಸಾವಿನ ವಂಶದವರ ದೇಶವನ್ನು ದಾಟ್ತಾ ಇದ್ದೀರಲ್ಲ, ಅವರು ನಿಮಗೆ ಅಂಜುವರು. ನೀವು ಅವರ ಸಂಗಡ ಯುದ್ಧಕ್ಕೆ ಹೋಗದೆ, ಯುದ್ಧ ಮಾಡಬಾರ್ದು ಏದೋಮ್ಯನವರ ಹತ್ರ, ಏಸಾವಿನ ಸಂತತಿಯವರ ಹತ್ರ ಹೋಗದೆ ಬಹಳ ಜಾಗೃತಿಯಿಂದಿರಬೇಕು. ಯಾಕೆ ಆ ರೀತಿಯಾಗಿ ದೇವರು ಹೇಳ್ತಾರೆ? ಏಸಾವ್ಯರಿಗೆ ಸ್ವದೇಶವಾಗ ಕೊಟ್ಟಿರುವುದರಿಂದ. ಯಾರು ಕೊಟ್ಟಿರೋದು? 5ನೇ ವಚನ, ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 5ನೇ ವಚನ. ನಾನು, ದೇವರು ಹೇಳ್ತಾ ಇರೋದು, ಸೇಯಿರ್ ಬೆಟ್ಟದ ಸೀಮೆಯನ್ನು ಏಸಾವ್ಯರಿಗೆ ಸ್ವದೇಶವಾಗಿ ಕೊಟ್ಟಿರುವುದರಿಂದ ಅದರಲ್ಲಿ ನಿಮಗೆ ಹೆಜ್ಜೆ ಇಡುವಷ್ಟು ನೆಲವನ್ನಾದರೂ ಕೊಡುವುದಿಲ್ಲ. ವಾವ್! ಆಶ್ಚರ್ಯ. ನಾನು ಅಂದ್ಕೊಂಡೆ ಕಾನಾನ್ ದೇಶ ಇಸ್ರಾಯೇಲರಿಗೆ ಮಾತ್ರ ದೇವರು ಕೊಟ್ಟಿದ್ದಂತ. ಹೌದು, ನಿಜನೇ. ಆದರೆ ಏಸಾವ್ಯರಿಗೂ ಕೊಟ್ಟಿದ್ದಾನೆ. ಬೇರೆ ಬೇರೆ ದೇಶದವರಿಗೆ ದೇವರು ಹೇಳುವಂಥದ್ದು ನಾನೇ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು. ಸರಿ. ಮತ್ತು ಈ ಏಸಾವಿನ ವಿಷಯದಲ್ಲಿ ನಾವು ನೋಡುವಾಗ ಅವರಲ್ಲಿ ಕೂಡ ಗರ್ವ ಇತ್ತಂತ ನೋಡ್ತೀವಿ 16ನೇ ವಚನದಲ್ಲಿ. ಮತ್ತು ಮುಂದೆ ನಾವು ನೋಡುವಾಗ 23ನೇ ವಚನದಿಂದ ದಮಸ್ಕದ ಬಗ್ಗೆ ಇರುವಂಥದ್ದನ್ನು ನಾವು ನೋಡ್ತೇವೆ. ಈ ದಮಸ್ಕದ ಬಗ್ಗೆ ನೋಡುವಾಗ ಇದು ಸಿರಿಯಾದ ರಾಜಧಾನಿಯಾಗಿತ್ತು. ಪೌಲನು ಕೂಡ ಈ ದಮಸ್ಕದ ಹತ್ರ ಯೇಸು ಸ್ವಾಮಿಯನ್ನು ಸಂಧಿಸಿದ್ರ ಬಗ್ಗೆ
ಅಪಸ್ಕೃತಿ 9ನೇ ಅಧ್ಯಾಯ, ಅಪಸ್ಕೃತಿ 22ನೇ ಅಧ್ಯಾಯ, ಅಪಸ್ಕೃತಿ 26ನೇ ಅಧ್ಯಾಯದಲ್ಲಿ ತನ್ನ ಸಾಕ್ಷಿ ನಾವು ನೋಡ್ತೇವೆ. 25ನೇ ವಚನ, ಯೆರೆಮೀಯ 49:25. ನನ್ನ ಇಷ್ಟದ ಪುರವು ಯಾವುದು? ಈ ದಮಸ್ಕದ ಬಗ್ಗೆ ದೇವರು ಹೇಳುವಂಥದ್ದು ನನಗೆ ಇಷ್ಟ ಅದು ಅಂತ ಹೇಳ್ಬಿಟ್ರು. ಅಥವಾ ಪ್ರವಾದಿಗೆ ಇಷ್ಟ ಅದು, ದೇವರಿಗೂ ಕೂಡ ಇಷ್ಟವಾದಂಥ ಒಂದು ಆ ಸ್ಥಳವಾಗಿತ್ತು. ಆದರೂ ಕೂಡ ಅವರನ್ನು ದೇವರು ಶಿಕ್ಷೆ ಕೊಡಬೇಕಾಯಿತು. ಕೇದಾರಿನ ವಿಷಯದಲ್ಲಿ ನಾವು ನೋಡುವಾಗ 28ರಿಂದ 33ನೇ ವಚನದಲ್ಲಿ ಈ ಕೇದಾರ್ ಅಂತ ಹೇಳಿಬಿಟ್ಟು ನೋಡುವಾಗ ಅಬ್ರಹಾಮನ ಮಗನಾದ ಇಷ್ಮಾಯಿಲ್ನ 2ನೇ ಮಗನು ಕೇದಾರ್. ಮತ್ತು ಕೇದಾರ್ ಇವರು ಅಲೆಮಾರಿಗಳು. ಮತ್ತು ಕೇದಾರ್ ಅಂತ ಹೇಳಿದರೆ ಬೂದಿ ಅಂತ ಅರ್ಥ, ಬೂದಿ ಬಣ್ಣ ಅಂತ ಕೂಡ ಅರ್ಥ, ಅಥವಾ ದುಃಖ ಎಂಬ ಅರ್ಥವನ್ನು ಕೊಡ್ತದೆ. ಅವರಿಗೂ ಕೂಡ ದೇವರು ಬಾಬೆಲ್ನವರ ಮುಖಾಂತರವಾಗಿ ತೀರ್ಪು ಮಾಡಿದ್ರ ಬಗ್ಗೆ ನಾವು ನೋಡ್ತೀವಿ 28ರಿಂದ 33. ಕೊನೆಯದಾಗಿ ಏಲಾಮಿನ ವಿಷಯವಾಗಿ ನಾವು ನೋಡೋಣ. ಈ ಏಲಾಮ್ ಅಂತ ಹೇಳಿದರೆ ನೋಹನ ಮಗನಾದ ಶೇಮನ ವಂಶಸ್ಥರು. ಆದಿಕಾಂಡ 10:22 ಪ್ರಕಾರವಾಗಿ ಏಲಾಮಿನವರು. ಮತ್ತು ಇವರ ವಿಷಯದಲ್ಲಿ ನಾವು ನೋಡುವಾಗ ಚಿದಿಕಿಯನ ಆಳಿಕೆಯ ಪ್ರಾರಂಭದಲ್ಲಿ ಯೆಹೋವನು ಏಲಾಮಿನ ವಿಷಯವಾಗಿ ನುಡಿದಂಥ ಒಂದು ಮಾತು ಏನಂತೇಳಿದರೆ, ನಿಮ್ಮ ಬಲವನ್ನು ಮುರಿದು ಬಿಡುವೇನೋ, ನಿಮ್ಮನ್ನು ತೂರಿ ಬಿಡುವೇನೋ, ನನ್ನ ರೋಷವನ್ನು ನಿಮ್ಮ ಮೇಲೆ ಹಾಕ್ತೇನೆ, ವಿಪತ್ತನ್ನು ನಾನು ಕಳಿಸ್ತೇನೆ, ಹಿಂಗೆಲ್ಲ ಹೇಳಿಬಿಟ್ಟು ಏಲಾಮಿನ ಬಗ್ಗೆ ದೇವರು ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. 49ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 39ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಆದರೂ ಕಟ್ಟ ಕಡೆಯಲ್ಲಿ ಏಲಾಮಿನ ದುರವಸ್ಥೆಯನ್ನು ತಪ್ಪಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯಾರೋ ಹೇಳಿದ್ದು ಅಂತ ತಿಳ್ಕೊಬಾರ್ದು ಅಂತ ಹೇಳ್ಬಿಟ್ಟು ಅದು ಮುಕ್ತಾಯ ಆಗ್ತದೆ. ಈ ರೀತಿಯಾಗಿ 39ನೇ ವಚನ, ಇದು ಯೆಹೋವನ ನುಡಿ. ಹಾಗಾದರೆ ನೋಡ್ರಿ, ದೇವರು ಏಲಾಮಿನ ವಿಷಯದಲ್ಲಿ ಅಂದರೆ ಯಹೂದ್ಯರಲ್ಲದ ದೇಶಗಳ ಬಗ್ಗೆ ಕೂಡ ಚಿಂತೆ ವಹಿಸಿದ್ದಾನೆ, ಯೋಜನೆ ವಹಿಸಿದ್ದಾನೆ. ಅವರನ್ನು ಪುನಃಸ್ಥಾಪಿಸುವಾತನಾಗಿದ್ದಾನೆ. ಎಂತಹ ನಿರೀಕ್ಷೆ ಯಹೂದ್ಯರಲ್ಲದ ದೇಶದವರಿಗೆ. ಯೆರೆಮೀಯನ ಗ್ರಂಥ 49ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.